ಮೊಟ್ಟೆ ಸೊ ಇದು ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಅಂತ. ಇಲ್ಲಿ ವ್ಯೂ ಪಾಯಿಂಟು ಸಖತ್ತಾಗಿರುತ್ತೆ ವೆಡ್ಡಿಂಗ್ ಶೂಟ್ಸ್ಗೆ, ಮೂವಿ ಶೂಟಿಂಗ್ಸ್ಗೆ. ಇವರು ನಮ್ಮ ಟೀಮ್ಮೇಟು ಹೇಳಬೇಕು. ಸೊ ಅಲ್ಲಿಂದ ನಮಗೆ 2 ಕಿಲೋಮೀಟ್ರ್ ಆಗುತ್ತಾ? 2.5 ಕಿಲೋಮೀಟ್ರಿಂದನೇ ಪಾರ್ಕಿಂಗ್ ಆಗಿಬಿಟ್ಟಿದ್ದೀವಿ ನಮ್ಮ ಕಾರು. ಇವರು ಜೀಪಲ್ಲೇ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗಬೇಕು ನಡ್ಕೊಂಡು. ಮತ್ತು ಇಲ್ಲಿಂದ ಹಿಲ್ ಸ್ಟೇಷನ್ಗೆ 1.5 ಕಿಲೋಮೀಟ್ರ್ ಹೋಗಬೇಕು. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಮುಂದೆಗಡೆ ಕಪಲ್ಸು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಪಲ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ತೀನಿ. ಅಶ್ವಿನ್ ಬ್ರೋ ಮಾತಾಡಿ. ಏನು ಮಾತಾಡೋಂಗಿಲ್ಲಪ್ಪ. ಇದು ಟ್ರೆಕ್ಕಿಂಗ್ ಬೆಳಗ್ಗೆ ಕರ್ಕೊಂಡು ಏನೇನೋ ಮಾಡ್ತಾರಪ್ಪ. ನಮ್ಮ ಅಶ್ವಿನು ಜಾಸ್ತಿ ಸುಸ್ತಾಗ್ಬಿಟ್ಟು ಬರಬೇಕಂದ್ರೆ ಬೈಕಲ್ಲೇ ಬನ್ನಿ, ಜೀಪಲ್ಲೇ ಬೇಡ. ಯಾಕಂದರೆ ಜೀಪ್ ಜರ್ನಿ ಆಗಿರುತ್ತೆ. ಸೊ ಬೈಕಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ರೈಡಿಂಗ್ ಮಾಡ್ಕೊಂಡು ಬಂದರೆ ಸಖತ್ತಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಮುಂದೆ ಒಂದು ಬ್ಲಾಗ್ ಚೆನ್ನಾಗೈತಲ್ಲ ವ್ಯೂ ಪಾಯಿಂಟ್ ಇದು. ಇನ್ನೊಂದು ಅಲ್ಲೇ ಸಖತ್ತಾಗಿರುತ್ತೆ. ಎಲ್ಲಿ? ಅದೇ ಅಲ್ಲೇ ಹೋಗೋದು ನಾವು ಇವಾಗ. ಹಾಂ ಹೋಗ್ತಾ ಇದ್ದೀವಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿರಿ ಗೈಸ್. ಯಾಕೆ ನೀವು ಈಗ ಮಾಡ್ತಾಯಿದ್ದೀರಾ? ಲೈಕು ಮಾಡಲ್ಲ, ಸಪೋರ್ಟು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ. ಕಷ್ಟಪಟ್ಟು ಹೋಗ್ತೀವಿ ನೋಡಿ, ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾವೇ ಸ್ವಲ್ಪ ಆ ಕಡೆ ಹೋಗಿ ಶೂಟ್ ಮಾಡ್ಕೋಬೇಕು. ಯಾಕಂದರೆ ಜನ ಇದ್ದರೆ ಅವರು ಶೈ ಫೀಲ್ ಆಗ್ತಾರೆ. ನಮ್ಮ ಕ್ಲೈಂಟು ನಮಗೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಇದು ನಮ್ಮ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟು. ಹೆಂಗೈತೆ ಗಾಯ್ಸ್ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್? ಹೆಂಗೈತು ಕಮೆಂಟ್ ಮಾಡಿರಿ. ಅಲ್ಲಿ ಮೇಲ್ಗಡೆ ನಮ್ಮ ಡ್ರೋನು ಹೊರಡ್ತಾ ಇದೆ. ಇವರು ನಮ್ಮ ಅಶ್ವಿನ್ ಅವರು ಗಿಂಬಾಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಿಂದಿಗಡೆ ಲೈಟ್ ಐತಲ್ಲ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ. ಇದು ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ವ್ಯೂ ಪಾಯಿಂಟು. ಬಿಸಿಲೆಲ್ಲ ಕಣ್ಣಿಗೆ ಕೊಡ್ತಾ ಇದೆ, ಸೊ ತೋರ್ಸೋಕ್ಕಾಗ್ತಾ ಇಲ್ಲ. ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಶೂಟ್ಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನು ಸ್ಟಾರ್ಟ್ ಮಾಡಬೇಕು. ಆ ಕಡೆ ಇನ್ನೂ ಚೆನ್ನಾಗಿದೆ ಲೊಕೇಶನ್, ಎಲ್ಲ ತೋರಿಸ್ತೀನಿ. ಒಂದು ನಾಯಿ ಮರಿನೂ ಬಂದೈತೆ.
ಇದು ಹೆಂಗೆ ಏನೋ ಅದಕ್ಕೆ ಗೊತ್ತಾಗಬೇಕು. ಇದು ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನು. ಅಲ್ಲಿ ಹುಡುಗರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಅಲ್ಲಿ ಕಾಣಿಸ್ತೈತಲ್ಲ ನಿಮಗೆ ಮಾಡ ಎಲ್ಲ ಕೆಳಗೆ ಇದೆ, ಮಾಡ ಮೇಲೆ ನಾವಿದ್ದೀವಿ. ಕ್ಯಾತನ್ಮಕ್ಕಿ ಹಿಲ್ಸ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಗಾಯ್ಸ್. ವಿಸಿಟ್ ಮಾಡೋಂಗಿದ್ರೆ ಬೈಕಲ್ಲಿ ರೈಡಿಂಗ್ ಮಾಡ್ಕೊಂಡು ವಿಸಿಟ್ ಮಾಡ್ತೀವಿ, ಜೀಪಲ್ಲಿ ಮಾತ್ರ ಬರಬೇಡ್ರಿ. ಯಾಕಂದರೆ ಅದು ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಯಾರಿಗಾದ್ರು. ಸೊ ಅಲ್ಲಿ ಏನೋ ವಾಟರ್ ಸೌಂಡ್ ಬರ್ತಾಯಿದೆ, ವಾಟರ್ ಫಾಲ್ಸ್ ಏನೋ ಇದೆ ಅಂತ. ವಾಟರ್ ಸೌಂಡ್ ಜಾಸ್ತಿ ಬರ್ತಾಯಿದೆ, ದೊಡ್ಡ ನದಿ ಏನೋ ಇದೆ ಅಲ್ಲಿ. ಸೊ ವ್ಯೂ ಪಾಯಿಂಟ್ ಎಲ್ಲ ಹೋಗಿದೆ. ಬಟ್ ಅಲ್ಲಿ ದೊಡ್ಡದಾಗಿ ಕಾಣಿಸ್ತಾಯಿದೆ, ಅದು ನೇತ್ರಾವತಿ ಹಿಲ್ ಸ್ಟೇಷನ್ ಅಂತ. ಅದು ಲೊಕೇಶನ್ ಸಖತ್ತಾಗಿರುತ್ತೆ. ಬಟ್ ಈಗ ಟೈಮ್ ಆಗೋಗಿದೆ, ಲೊಕೇಶನ್ ಏನು ಕಾಣ್ತಾ ಇಲ್ಲ, ಅದಕ್ಕೆ ಪ್ಯಾಕಪ್ ಆಗಿದ್ದೀವಿ. ಸೊ ಇದು ಒಂದು ಟೈಪ್ ಆಫ್ ಆಯುರ್ವೇದಿಕ್ ಟ್ರೀ. ಇದು ಈ ಕಡೆ ಮಾತ್ರನೇ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ಲ. ಇಂಥ ಆಯುರ್ವೇದಿಕ್ ಟ್ರೀಗಳ ನಮ್ಮ ಕರ್ನಾಟಕದಲ್ಲಿ ಬೇಜಾನ್ ಇದ್ದಾವೆ. ಆಯುರ್ವೇದಿಕ್ ಅಲ್ಲ ಮತ್ತೆ